ಪಂಚಮಸಾಲಿ ಪೀಠದ ಶ್ರೀಗಳ ಬದಲಾವಣೆಯ ವಿಚಾರ ಜೋರು ಚರ್ಚೆ ಆಗ್ತಾ ಇರುವ ಬೆನ್ನಲ್ಲೇ ಅರವಿಂದ್ ಬೆಲ್ಲದ್ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬಸವ ಜಯ ಮೃತ್ಯುಂಜಯ ಶ್ರೀಗಳ ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯ ಮೃತ್ಯುಂಜಯ ಶ್ರೀಗಳಿಗೆ ವಿಷಪ್ರಾಶನವನ್ನು ಮಾಡಲಾಗಿತ್ತ ಅನ್ನುವಂತಹ ಪ್ರಶ್ನೆ ಹುಬ್ಬಳ್ಳಿಯಲ್ಲಿ ಅರವಿಂದ್ ಬೆಲ್ಲದ್ ಅವರ ಹೇಳಿಕೆಯ ಮೂಲಕ ಈ ಅನುಮಾನ ಮುನ್ನೆಲೆಗೆ ಬರ್ತಾ ಇದೆ. ಮೊನ್ನೆ ಅಷ್ಟೇ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಫುಡ್ ಪಾಯ್ಸನ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಅರವಿಂದ್ ಬೆಲ್ಲದ್ ಅವರಿಗೆ ಡಾಕ್ಟರ್ ಕೊಟ್ಟಿದ್ದಾರಂತೆ. ಹಾಗಾಗಿ ಶ್ರೀಗಳಿಗೆ ವಿಷಪ್ರಾಶನವನ್ನು ಮಾಡಿರಬಹುದು ಅನ್ನುವಂತಹ ಅನುಮಾನವನ್ನು ಈಗ ಅರವಿಂದ್ ಬೆಲ್ಲದ್ ವ್ಯಕ್ತಪಡಿಸ್ತಾ ಇರುವಂಥದ್ದು. ಶ್ರೀಗಳಿಗೆ ಆಹಾರದಲ್ಲಿ ವಿಷವನ್ನು ಹಾಕಿ ಕೊಟ್ಟಲಾಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಸವಜಯ ಮೃತ್ಯುಂಜಯ ಶ್ರೀಗಳ ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಬೆಲ್ಲದ್ ಕೊಟ್ಟಿರುವಂತಹ ಹೇಳಿಕೆ ಇದು. ಅಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಅಲ್ಲಿ ಹೊರಗೆ ಒಂದು ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರು ಅವ್ರು ಬಂದು ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಇಂಥೆಲ್ಲ ಮಾಡಾತಾರೆ ಅಂಥೇಳಿ ಅಲ್ಲಿರುವಂಥ ಭಕ್ತಾದಿಗಳು ನನಗೆ ಫೋನ್ ಮಾಡಿ ಹೇಳಿದರು. ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು 2 ದಿನ ಕೆಲಸ ಮಾಡಿ ಅಡುಗೆ ಮನೆಯೊಳಗೆ ಹೋಗಿದ್ದರು ಅಂಥೇಳಿ. ಅಡುಗೆ ಮನೆಯೊಳಗೆ ಯಾಕೆ ಹೋಗಿದ್ರಿ ಏನು ಅಂತ ಅಲ್ಲಿದ್ದವ್ರು ಐತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಇದು ಮಾಡಿದ್ರು. ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನಮ್ಗೆ ಗೊತ್ತಾಯ್ತು ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂಥೇಳಿ. ನಾನು ಸ್ವಾಮೀಜಿಯವರಿಗೆ ಫೋನ್ ಮಾಡಿದ್ದೆ. ಸ್ವಾಮೀಜಿಯವರು ಹೇಳಿದರು ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ, ನನಗೇನೋ ಯಾರೋ ವಿಷಪ್ರಾಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು. ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ದಾರೆ ಅಂಥೇಳಿ. ಈಗ ಸ್ವಾಮೀಜಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ನಾನು ಮತ್ತು ನಮ್ಮ ಹರಿಹರದ ಮಾಜಿ ಶಾಸಕರಾದ ಶಿವಶಂಕರ್ ಅವರು ಕೂಡಿ ಸ್ವಾಮೀಜಿಯವ್ರನ್ನ ನೋಡಲಿಕ್ಕೆ ಬಾಗಲಕೋಟೆಗೆ ಹೊರಟಿದ್ದೇವೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಪಂಚಮಸಾಲಿ ಪೀಠದ ಶ್ರೀಗಳ ಬದಲಾವಣೆಯ ವಿಚಾರ ಜೋರು ಚರ್ಚೆ ಆದಂತಹ ಸಂದರ್ಭದಲ್ಲಿಯೇ ಶ್ರೀಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಹಾಗಾಗಿ ಈ ಪೀಠದಲ್ಲಿ ಶ್ರೀಗಳ ಬದಲಾವಣೆಯ ವಿಚಾರದ ಜಟಾಪಟಿ ಈಗ ಮತ್ತೊಂದು ಮಜಲನ್ನು ಪಡೆದುಕೊಳ್ತಾ ಅಂಥೇಳಿ, ಮತ್ತೊಂದು ಹಂತಕ್ಕೆ ಹೋಯ್ತಾ ಅಂಥೇಳಿ ಬೆಲ್ಲದ್ ಹೇಳಿಕೆಯಿಂದ. ಎಸ್ ಪ್ರೇಮ್, ನಿಜಕ್ಕೂ ಕೂಡ ಬೆಲ್ಲದವರ ಈ ಒಂದು ಬಾಂಬ್ ಏನಿದೆ ನಿಜಕ್ಕೂ ಹೊಸ ರೀತಿಯ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಇದು ಸಣ್ಣ ಪುಟ್ಟ ಆರೋಪ ಅಲ್ಲ. ಶ್ರೀಗಳಿಗೆ ಆಹಾರದಲ್ಲಿ ವಿಷ ಭರಿಸಿ ಅವರನ್ನು ಮುಗಿಸಲು ಕೆಲವೊಂದಿಷ್ಟು ಜನ ಸಂಚು ಹಾಕಿದ್ದಾರೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಬೆಲ್ಲದವರು ನೀಡಿರುವಂಥದ್ದು. ಇದಕ್ಕೆ ಪುಷ್ಟಿ ನೀಡುವಂತೆ ಮಠದ ಹೊರಗಡೆ ಏನು ಶ್ರೀಗಳು ಈ ಮೊದಲು ಆಸ್ಪತ್ರೆಗೆ ಸೇರುವ ಮುನ್ನ ಇಬ್ಬರು ಯುವಕರು ಇದ್ದಾರೆ, ಒಂದು ಧರ್ಮದವರು. ಆ ಒಂದು ಯುವಕರು ಯಾರೆಲ್ಲ ಮಠಕ್ಕೆ ಬರ್ತಾರೆ ಯಾರೆಲ್ಲ ಹೋಗ್ತಾರೆ ವಿಡಿಯೋವನ್ನು ಮಾಡಿ ಸಂಬಂಧಪಟ್ಟವ್ರಿಗೆ ಕಳಿಸ್ತಾ ಇದ್ರು. ಯಾರು ಶ್ರೀಗಳಿಗೆ ಆಗಿ ಬರ್ತಾ ಇಲ್ವೋ ಅವ್ರಿಗೆ ಕಳಿಸ್ತಾ ಇದ್ರು. ಅವರು ಒಂದಿನ ಅಡುಗೆ ಮನೆಗೆ ಹೋಗಿ ಬರ್ತಾರೆ. ಅಡುಗೆ ಮನೆಗೆ ಹೋಗಿ ಕೆಲವೇ ಗಂಟೆಗಳಲ್ಲಿ ಅವರು ಇಬ್ಬರು ಹೊರಗಡೆ ಬಂದ ತಕ್ಷಣವೇ ಶ್ರೀಗಳಿಗೆ ಆರೋಗ್ಯ ಹದಗೆಟ್ಟಿತ್ತು. ಸೊ ಈ ವಿಚಾರವಾಗಿ ಶ್ರೀಗಳು ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ರು. ನನ್ನ ಮನಸ್ಸಿಗೆ ಯಾಕೋ ಸರಿ ಆಗ್ತಾ ಇಲ್ಲ, ನನ್ನ ಆಹಾರದಲ್ಲಿ ಯಾರೋ ವಿಷ ಬೆರೆಸಿದ್ದಾರೆ ಅಂತ ಫೀಲ್ ಆಗ್ತಾ ಇದೆ ಅಂತ ಅರವಿಂದ್ ಬೆಲ್ಲದ್ ಅವರ ಬಳಿ ಶ್ರೀಗಳು ಹೇಳಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಅರವಿಂದ್ ಬೆಲ್ಲದ್ ಅವರು ಮಾಡಿರುವಂಥದ್ದು. ಇದರ ಮುಂದುವರೆದ ಭಾಗವಾಗಿ ಮತ್ತೊಂದಿಷ್ಟು ಹೇಳಿಕೆಗಳನ್ನು ಅರವಿಂದ್ ಬೆಲ್ಲದ್ ಅವರು ನೀಡಿರುವಂಥದ್ದು. ಯಾರು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾರು ಯಾವ ಪಕ್ಷ ಶ್ರೀಗಳನ್ನು ಮುಗಿಸಬೇಕಂತ ಪ್ರಯತ್ನ ಮಾಡ್ತಾ ಇದೆ, ಇದನ್ನೆಲ್ಲವೂ ಕೂಡ ಸಮಾಜ ಗಮನಿಸ್ತಾ ಇದೆ. ಈ ಒಂದು ಕೆಟ್ಟ ಪರಿಸ್ಥಿತಿಗೆ ಸಮಾಜ ಅವರಿಗೆ ತಕ್ಕ ಪಾಠವನ್ನು ಕಲಿಸಲಿದೆ ಅಂತ ಒಂದು ರೀತಿಯ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಪ್ರೇಮ್, ಈಗ ಒಂದು ರೀತಿಯ ವಿವಾದ ಮತ್ತು ಅದರ ಜೊತೆಗೆ ಶ್ರೀಗಳಿಗೆ ವಿಷಪ್ರಾಶನವಾಗಿತ್ತಾ ಅನ್ನೋ ಒಂದು ಚರ್ಚೆ ಹುಟ್ಟಾಕಿದ್ದಂಥ ಅರವಿಂದ್ ಬೆಲ್ಲದ್ ಅವರು. ಸೊ ಹೀಗಾಗಿ ಇದಕ್ಕೆ ಶ್ರೀಗಳು ಮತ್ತು ಸಂಬಂಧಪಟ್ಟ ಭಕ್ತರು ಮತ್ತು ಅಲ್ಲಿರುವಂಥ ಮಠದವರು ಸ್ಪಷ್ಟನೆ ಕೊಡಬೇಕು, ಈ ಬಗ್ಗೆ ತನಿಖೆ ಸಹ ಆಗಬೇಕು ಅಂತ ಶ್ರೀಗಳ ಭಕ್ತರು ಆಗ್ರಹಿಸ್ತಾ ಇರುವಂಥದ್ದು. ಪ್ರೇಮ್, ಯಾಕಂದರೆ ಕೂಡಲ ಸಂಗಮ ಶ್ರೀಗಳು ಯಾರೋ ಒಂದು ಸಣ್ಣ ಮಠದ ಅಥವಾ ಯಾವುದೋ ಒಂದು ಸಣ್ಣ ಪೀಠದ ಶ್ರೀಗಳಲ್ಲ, ಪಂಚಮಸಾಲಿ ಪೀಠದ ಒಂದು ಮೀಸಲಾತಿ ಹೋರಾಟದ ಪ್ರಮುಖ ರೂವಾರಿ. ಸೊ ಹೀಗಾಗಿ ಈ ಒಂದು ಆರೋಪ ಈಗ ಒಂದು ರೀತಿಯ ಹೊಸ ಬೆಳವಣಿಗೆಗೆ ಕಾರಣವಾಗಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.